3 ಅಡಿ ಭೂಮಿ ಕೇಳ್ದ, ಎಲ್ಲ ಉಳಿತು. ಅಮೇರಿಕಾ ದೇಶದಲ್ಲಿ ಅಲ್ಲೇ ತುಳಿದದ್ದ ಅವನ್ನ, ವಾಮನ ವಿಷ್ಣು ವಾಮಾವತಾರದಲ್ಲಿ ಬಲಿಯ. ಅದನ್ನು ಮುನಿಪುರ ಅಂತ ಕರೆದರು. ಏನ್ಸಂಡ್ ಇಂಡಿಯನ್ ಹಿಸ್ಟ್ರಿ ಒಳಗೆ ಅಮೇರಿಕವನ್ನು ಮುನಿಗೆ ದಾನ ಕೊಟ್ಬಿಟ್ಟನಲ್ಲ ಅವನು, ವಾಮನಿಗೆ ದಾನ ಕೊಟ್ಟನಲ್ಲಪ್ಪ, ಅದು ಮುನಿಪುರ ಅಂತ. ಯುದ್ಧವಿಲ್ಲದ ಮಡಿಯ ಪುರವಲ್ಲ ಕೂಳಾದೀತು ಅಂತ. ಮುನಿಪುರ ಅಂದರೆ ಅಮೇರಿಕವನ್ನು ಮುನಿಪುರ ಅಂತ ಕರೀತಾರೆ. ಅದು ಅಮೇರಿಕ ಒಂದು ದೇಶದಾಗಿರಲಿ, ಎಲ್ಲರೂ ಸೇರ್ಕೊಂಡಿರೋದಲ್ಲಿ. ಶ್ರಾವಣದ ಮೇಲೆ ಹೇಳ್ತೀನಿ ಅದ್ರ ಬಗ್ಗೆ. ನೋಡು, ಹೇಳಿದ್ದೀನಿ, ಇನ್ನೂ ನೋಡ್ತಿರ್ಬೇಕಾರೆ. ಹಿಂದೆಲ್ಲ ಹೇಳಿದ್ದಲ್ಲ, ಮೊನ್ನೆ ಹೇಳಿದ. ಕೆಲವು ಮುಳುಗ್ತವೆ ದೇಶಗಳು, ಕೆಲವು ಹೇಳ್ತವೆ, ಹೊಸ ರಾಜ್ಯಗಳು ಉತ್ಪತ್ತಿ ಆಗ್ತವೆ ಅಂತ ಮೊನ್ನೆ ಹೇಳಿದ್ದಾನೆ. ಮತ್ತು ಮದ್ದಿಲ್ಲದ ಕಾಯಿಲೆ ಬರುತ್ತೆ, 5 ವರ್ಷ ಇರುತ್ತೆ ಕಾಯಿಲೆ ಅದು. ಮತ್ತು ಕೊರೋನಾ ಬಂತು, ಇದು ಇನ್ನೊಂದು ರೂಪವನ್ನು ತಾಳುತ್ತೆ. ಆದರೆ ಸಾವು ನೋವು ಕಮ್ಮಿ, ಕಾಯಿಲೆ ಮಾತ್ರ ಈ ಸಂವತ್ಸರದಲ್ಲಿದೆ. ಹೊಸ ರೋಗ ಉತ್ಪತ್ತಿಯಾಗಿ ಉಸಿರಿಗೆ ಸಂಬಂಧಪಟ್ಟದ್ದು, ಜನ ಆ ಥರ ಸಾಯ್ತಾರೆ. ಆ ಭೂಮಿ ಹೇಳಿದ, ಭೂಮಿ ಗುಡ್ಡ ಬಿಡಿ ಉಳ್ತವೆ ಅಂತ ಹೇಳಿದ್ದ ನಾನು. ಬೆರೆಯುತ್ತೆ, ಉಳುತ್ತವೆ, ಸಮುದ್ರ ಜಲಬಾಧೆ, ಜನ ಸಾಯ್ತಾರೆ. ಮೊನ್ನೆ ಹೇಳಿದ್ನಲ್ಲ, ಅದರಲ್ಲಿ ನಡೀತಾ ಇದ್ದಾರೆ, ಇನ್ನೂ ಇದೆ ಅದು. ಹೇಳಿ. ಸಚಿವರು ಭೇಟಿ ಕೊಟ್ಟವರು, ಕೇಂದ್ರ ಸಚಿವರು ಅವರು ಸೋಮಣ್ಣವರು ಸುಮಾರು 30-40 ವರ್ಷಗಳಿಂದ ಇಲ್ಲಿಗೆ ಬರ್ತಾ ಇದ್ದಾರೆ. ಅವರು ಏನು ಅಧಿಕಾರದಲ್ಲೇ ಇದ್ದಾಗ, ಜನತಾ ಬಜಾರ್ನಲ್ಲಿ ಕೆಲಸ ಮಾಡ್ತಿದ್ದಾಗ ಇಲ್ಲೇ ಬಂದು ಉಳ್ಕೊಂಡು ಹೋಗ್ತಾಯಿದ್ರು. ಅವಾಗಿನಿಂದ ಮಠದ ಮೇಲೆ ಭಕ್ತಿಯಿಂದ ನಡ್ಕೊಳ್ತಾ ಇದ್ದಾರೆ. ಮೊನ್ನೆ ತುಮಕೂರ ಗೆದ್ದೆ ಬಂದು ಮಂತ್ರಿ ಆದೇ ಬರೋಕ್ಕಾಗಿಲ್ಲ, ಮಠಕ್ಕೆ ಬರ್ತೀನಿ ಅಂತವ್ರು ಅದನ್ನೇ ಬಂದರು. ಈಗಲೂ ಅದನ್ನೇ ಹೇಳ್ತಾಯಿದ್ರು, ನಾನು ಜೀವನದಲ್ಲಿ ಮಠ ಬರ್ತಿಲ್ಲ, ಎಲ್ಲರ ಅನ್ನ ತಿಂದು ಇಲ್ಲಿಂದ ನಾನು ಭಕ್ತ ಬಂದು, ನಾನು ಭಕ್ತಿಯಿಂದ ಬಂದಿದ್ದೀನಿ, ಮಂತ್ರಿಯಾಗಿ ಬಂದಿಲ್ಲ, ಶಿಷ್ಯನಾಗಿ ಬಂದಿದ್ದೀನಿ ಅಂತ ಹೇಳಿದರು. ಹಂಗೆ ಅವ್ರು ಒಳ್ಳೆಯದಾಗಲಿ, ಯಶಸ್ಸಾಗಲಿ ಅಂತ ಹಾರೈಸ್ತೀವಿ. ಸಂಕ್ರಾಂತಿ ಕಳೆದ ಮೇಲೆ ಒಂದು ಯೋಗ ಇದ್ದಂಗೆ ಕಾಣಿದೆ. ಇವರಿಗೆ ಅಂತಲ್ಲ, ರಾಜ್ಯ ಮಟ್ಟದಲ್ಲಿ ಒಂದು ಉನ್ನತ ಯೋಗ ಅವಕಾಶ ಇದೆ. ಹೋಗಿದ್ದಾರಲ್ಲ, ಅದು ರಾಜ್ಯದ ಮಟ್ಟದ್ದು. ನಿಮ್ಮ ರಾಜ್ಯದ ಮಟ್ಟಕ್ಕೆ ಇವರು ಬಾಗಿಲು ಸಾರಿಸಿದಾರೋ ಇಲ್ವೋ, ಇವರು ಸ್ನಾನ ಮಾಡಿದಾರೋ ಇಲ್ವೋ, ಇವರು ಬೇಗ ಎದ್ದಿರೋ ಇಲ್ವೋ, ಇವ್ರ ಮನೆಯಲ್ಲಿ ಸ್ವಚ್ಛತೆ ಇದೆ ಇಲ್ವೋ ನೋಡುವಂಥ. ಅವನಿಗೇನು ಅಲ್ಲಿ ಹಿಟ್ಟಿಡ್ತಾಯಿದ್ರು, ಜೋಳದ ಹಿಟ್ಟು. ಒಂದೇ ಇಳಿ ಹಿಟ್ಟು ತಗೊಳ್ಳೋದು, ಜಾಸ್ತಿ ತಗೊಳ್ಳೋಂಗಿಲ್ಲ. ಕಾಯಿಕ ದಾಸೋಗ ಅಂತ 1 ಇಡಿ ಜೋಳದ ಹಿಟ್ಟು ತಗೊಳ್ಳೋದು, ಜೋಳಿಗೆ ಹಾಕಿರೋದು. ಈಗ ಎಲ್ಲರ ಮನೆಗೂ ಹೋಗ್ತಾ ಇದ್ದ ಅವನು. ಎಲ್ಲರ ಮನೆಗೂ, ಯಾರ ಮನೆಗೆ ಎದ್ದಿಲ್ಲ ಹೇಳೋನು, ಎದಲ್ರಿ, ಸ್ನಾನ ಮಾಡಿರಿ, ಬಾಗಿಲು ಸಾರಿಸ್ರಿ, ಅಡುಗೆ ಮನೆ ಸ್ವಚ್ಛರಿ, ಪಾತ್ರೆ ಬೆಳೆದ್ರಿ, ಮಕ್ಕಳಿಗೆ ಸ್ನಾನ ಮಾಡಿಸ್ರಿ ಹೇಳ್ತಾ ಇದ್ರು. ಅವರು ಮಾಡಲಿಲ್ಲ, ಕೆಲವರು ಬಿಟ್ಟು. ಅದಕ್ಕೆ ಏನು ಮಾಡ್ತಾಯಿದ್ರು, ಅಲ್ಲೊಬ್ಬ ಮಠಸ್ಥರು, ಸ್ವಾಮಿಗಳು, ಮಠ ಅಂತಿರ್ತಾಯಿದ್ರು, ಅವ್ರಿಗೆ ಹೇಳ್ತಾಯಿದ್ರು, ನೋಡಿ ಇಂಥರ ಮನೆಗೆ ಹೋಗಿದ್ದೆ, ಅವ್ರು ಎದ್ದಿಲ್ಲ, ಬಾಗಿಲು ಸಾರಿಸಿಲ್ಲ, ಸ್ನಾನ ಮಾಡಿಲ್ಲ. ಅವಾಗ ಅವರೇ ಮಾಡಿರೋರು ಶಸ್ತ್ರ ಪವಾಡ ಅಂತ ಕಳ್ಸರು, ಮುಳ್ಳಾವಿಗೆ. ಇವತ್ತು ಅವೆಲ್ಲ ಒಂದು ವಸ್ತುವಾಗಿಬಿಟ್ಟಿದ್ದಾವೆ. ಒಬ್ಬ ಬರೋನು, ಗಂಟೆ ಅಲ್ಲಾಡಿಸೋನು, ಮನೆ ಮುಂದೆ ಮುಳ್ಳಾವಿಗೆ ಮೇಲೆ ನಿಂತ್ಕೊಳ್ಳೋನು. ಮುಳ್ಳಾವಿಗೆ ಮೇಲೆ ನಿಂತ್ಕೊಂಡ್ರೆ ನೋವು ಯಾರಿಗೆ? ನಿಂತವನಿಗೆ. ಗಂಟೆ ಅಲ್ಲಾಡಿಸ್ ಜನವೆಲ್ಲ ನೋಡ್ತಾ ಇದ್ರು, ಯಾಕೆ ನಿಂತ್ಕೊಂಡಿದ್ದೀರಿ ಸ್ವಾಮಿ, ಏನು ಕೆಲಸ ನೋಡಿ, ಇವ್ರು ಬೆಳಿಗ್ಗೆ ಬೇಗ ಹೇಳ್ತಾ ಇಲ್ವಂತೆ, ಇವರು ಸ್ನಾನ ಮಾಡಲ್ವಂತೆ, ಇವರು ಮಕ್ಕಳಿಗೆ ಸ್ನಾನ ಮಾಡಿಸಲ್ವಂತೆ, ಎದ್ದುಗಳು ಹಂಗೆ ಕಾಫಿ ಕುಡಿತಾರಂತೆ, ಯಾವುದೋ ಆಚರಣೆ ಇಲ್ವಂತೆ. ಅದಕ್ಕೆ ನಾನು ಮುಳ್ಳಾಗಿ ನಿಂತ್ಕೊಂಡು ಗಂಟೆಯಲ್ಲಿ ಆಡಿಸ್ತಾ ಇದ್ದೆ. ಒಬ್ಬ ಭಕ್ತನ ಉದ್ಧಾರಕ್ಕಾಗಿ ಒಂದು ಸಮಾಜದ ಏಳಿಗೆ ಎಂಥ ವ್ಯವಸ್ಥೆ ಇಟ್ಟಿತ್ತು ಸಮಾಜ ಹಿಂದೆ. ಒಬ್ಬ ಗುರು ಬಂದು ನೋವು ತಗೊಳ್ತಾ ಇದ್ದ. ಅವಾಗ ಅವನು ಬಂದು, ಇಲ್ಲ ಸ್ವಾಮಿ ಇನ್ಮೇಲೆ ಹಂಗೆ ಮಾಡಲ್ಲ ನಾನು ಅಂಥೇಳಿ ಅವ್ರಿಗೆ ನಮಸ್ಕಾರ ಮಾಡಿ 4 ಕಾಣಿ ಕೊಡ್ತಾಯಿದ್ದ. ನೋಡಿ, ಕಾಯಕ ಸಿಕ್ಕಾಪಟ್ಟ ದುಡ್ಡು ತಗೊಳಂಗಿಲ್ಲ.